ಅರೇಂಜ್ ಮ್ಯಾರೇಜ್ ಅಂದರೆ ಇವಾಗಿನ ಟ್ರೆಂಡ್ಗೆ ಯಾವ ಥರ ಅಂದರೆ ಗುರು ಯಾರೂ ಸಿಗಲಿಲ್ಲ ಅಂತ ಹೇಳಿ ಕೊನೆಗೆ ಅರೇಂಜ್ ಮ್ಯಾರೇಜ್ ಆದರು ಅಂತ ಒಂದು ಮಾತಾಡ್ತಾರೆ ಜನ. ನಮ್ಗೆ ಇವ್ರು ಯಾರಂತಾನೆ ಗೊತ್ತಿರಲಿಲ್ಲ. ಇಫ್ ದೇ ನೋ ಹೂ ಯು ಆರ್, ಆಮೇಲೆ ಆ ಒಂದು ಲೆವೆಲ್ ನೀವು ಮೀಟ್ ಆಗಲಿಲ್ಲ ಅಂದರೆ ಎಕ್ಸಾಕ್ಟ್ಲಿ ಅವರು ಇವನು ನಾನು ಅನ್ಕೊಂಡಿದ್ದೆ ಒಂದು ಬೇರೆ ಹಿಂಗೆ ಹಿಂಗಿರ್ಬೇಕು ಹಂಗಿರ್ಬೇಕು, ಕೆಲಸ ಅಂದ್ರೆ ಎಜುಕೇಶನ್ ಅಲ್ಲಿ ಜಾಸ್ತಿ ಓದಿರಬಾರ್ದು, ಸಂಬಳ ನಮ್ಗಿನ ಜಾಸ್ತಿ ಬರಬಾರ್ದು, ಈ ತರ ಕೆಟ್ಟ ಪ್ರೊಫೈಲ್ಸ್ ಎಲ್ಲ ಬರೋದು ನನಗೆ. ಎಲ್ಲ ಗೊತ್ತು, ನನ್ನ ಪಾಸ್ವರ್ಡೇ ಗೊತ್ತು ಇನ್ಸ್ಟಾಗ್ರಾಮ್ದು. ಯು ಚೆಕ್ ಈಚ್ ಅದರ್ಸ್ ಫೋನ್ಸ್ ಒಬ್ಬರು ಐ ಡೋಂಟ್ ಚೆಕ್ ಹಂಗಲ್ಲ. ಮಾಡಿದ್ರೆ ನಂಗೇನು ಪ್ರಾಬ್ಲಮ್. ಇನ್ಸೆಕ್ಯೂರಿಟಿನ ಅವ್ರ ಫೋನ್ ಯಾಕೆ ಹಾಗೇನಿಲ್ಲ, ಈಗ ನನ್ನ ಫೋನಲ್ಲೇ ಇಬ್ರದ್ದು ಅಕೌಂಟ್ಸ್ ಹಾಕೊಂಡಿದ್ದೀನಿ. ಅಂದ್ರೆ ಅಂಥದ್ದು ಏನು ಮಾಡಿದ್ರಿ ಅವರು? ಮದುವೆ ಆದ್ಮೇಲೆ ಇನ್ನೂ ಜಾಸ್ತಿ ಫ್ರೀಡಮ್ ಸಿಕ್ತು ಅಂತಾನೆ ಅನಿಸ್ತು ನಂಗೆ. ಮನೇಲಿ ಆರ್ಥೋಡಾಕ್ಸ್ ಫ್ಯಾಮಿಲಿ, 6 ಗಂಟೆ ಒಳಗಡೆ ಮನೆಗೆ ಬಂದ್ಬಿಡ್ಬೇಕು ನಾ ಅಟ್ ಎನಿ ಕಾಸ್ಟ್. ನಮ್ದು 30 ಸೆಕೆಂಡ್ ಜಗಳ ತಕ್ಕಂತ ಸಾರಿ ಕೇಳಿ ರೀಲ್ಸ್ ಫೈಟಿಂಗ್ ಅದನ್ನು ಅಂತಾರೆ ನೋಡಕ್ಕೊಳ್ಳಿ ಫಸ್ಟ್ ಡೇಟ್ ಎಲ್ಲಿ ಕರ್ಕೊಂಡು ಹೋಗಿದ್ರು? ಸ್ಟೋರೀಸ್ ಅಲ್ಲ, ತುಂಬಾ ಡಬಲ್ ಮೀನಿಂಗ್ ಮಾತಾಡ್ತಾರೆ. ದೊಡ್ಡ ಸಿಗಲ್ಲ, ಚಿಕ್ಕದ್ ಸಿಗಲ್ಲ, ಮಿಡಲ್ ಅಲ್ಲಿ ಅದ್ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಆಯ್ತು, ಅದು ಸ್ವಲ್ಪ ವೈರಲ್ ಆಯ್ತು. ಕಮೆಂಟ್ಸ್ ನೋಡ್ತೀನಿ ಫುಲ್ಲು ಉಗಿತಾ ಇದಾರೆ ಇವಳಿಗೆ ಎಲ್ಲಾರು. ಆ ಹೆಣ್ವೇಷ ಹಾಕಿ ಮಾತಾಡ್ಸೋ ಡೈಲಾಗ್ ಇಂಪಾರ್ಟೆಂಟ್ ಆಗತ್ತಲ್ವಾ, ಅದು ನನಗೆ ತುಂಬಾ ಕ್ರಿಂಜ್ ಇರೋದಾ ಡೈಲಾಗ್ಸ್ ಎಲ್ಲ, ಅಥವಾ ಬಾಡಿ ಶೇಮಿಂಗ್? ನನಗೆ ಗೊರಕೆ ಹೊಡಿತೀನಿ, ನನಗೆ ಗೊತ್ತೇ ಇಲ್ಲ. ಅದು ಗೊರ್ಕೆ ಅಲ್ಲ, ಅದು ಗರ್ಜನೆ.